ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಹೊಸ ನೋಟಿಫಿಕೇಶನ್ ಒಂದು ಸರ್ಕಾರದ ವತಿಯಿಂದ ರಿಲೀಸ್ ಆಗಿದೆ. ಹೊಸ ನೋಟಿಫಿಕೇಶನ್ನು ಸರ್ಕಾರದ ವತಿಯಿಂದ ರಿಲೀಸ್ ಆಗಿದೆ. ಯಾವುದು ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಅಪ್ಲಿಕೇಶನ್ಸ್ ಎಲ್ಲರೂ ಹಾಕ್ಕೊಳ್ಳಿ. ಗೊತ್ತಿರೋದು ಹೇಳ್ತೀನಿ, ಯಾರ್ಯಾರಿಗೆ ಅವಶ್ಯಕತೆ ಇದೆ ಎಲ್ಲರೂ ಹಾಕ್ಕೊಂಡು ಓದ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ಕಲಬುರ್ಗಿ, ಬೀದರ್ ಹಾಗೂ ಯಾದಗಿರಿ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ. ಇಲ್ಲಿ 2026ರಲ್ಲಿ ಹೊಸ ಅಧಿಸೂಚನೆ ಹೊರಡಿಸಿದ್ದಾರೆ. ವೇರಿಯಸ್ ಪೋಸ್ಟ್ ಕಾಲಾಗಿದ್ದಾವೆ. ಅದು ಹೇಳ್ತೀನಿ ನೆಕ್ಸ್ಟ್ ಶೀಟಲ್ಲಿ. ಎಲ್ಲ ಅಧಿಕೃತವಾದಂಥ ಅಧಿಸೂಚನೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಪ್ಲಿಕೇಶನ್ ಹಾಕ್ಕೊಂಡು ಓದ್ಕೊಳ್ಳಿ. ಒಳ್ಳೇದಾಗಲಿ. ಈ ಸಂಸ್ಥೆ KMF ಅಂಡರಲ್ಲಿ ಬರ್ತಕ್ಕಂಥದ್ದು ನಿಮ್ಮ ಶಿಮೂಲ್ ಕಾಲಾಗಿತ್ತಲ್ಲ, ಅದೇ ಥರದ ಸಂಸ್ಥೆ ಇದು. ಅದು ಶಿವಮೊಗ್ಗಕ್ಕಾದರೆ ಇದು GUMUL ಗುಮೂಲ್ ಅಂತೇಳಿ ಕರೀತಾರೆ. ಇದು ಗುಮೂಲ್ ಅಂತ ಕರೀತಾರೆ. ಇದು ಕಲಬುರ್ಗಿ, ಬೀದರ್ ಮತ್ತು ಯಾದಗಿರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರ್ಥ ಆಯ್ತು ಅನ್ಕೊಂತೀನಿ. ಇದು ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸ್. ಇದು ಕನ್ನಡ ಫುಲ್ ನೋಟ್ಸ್ ಲಭ್ಯ ಇದೆ, ಕಾನ್ಸ್ಟಿಟ್ಯೂಷನ್ ಫುಲ್ ನೋಟ್ಸ್ ಲಭ್ಯ ಇದೆ, ಅಂಡ್ ನಿಮ್ಮ ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆಕ್ಟ್ 3000 ಕ್ವಶನ್ ಬ್ಯಾಂಕ್ ಇದಿಷ್ಟು ಲಭ್ಯ ಇದೆ. ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಲಭ್ಯ ಇರತಕ್ಕಂಥ ನೋಟ್ಸು ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಡಿಯೋಸ್ ಹಾಕಿರ್ತೀವಿ. ಯಾವ ಎಕ್ಸಾಮ್ಸಲ್ಲಿ ನಮ್ಮ ನೋಟ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಹಾಕಿರ್ತೀವಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಫಸ್ಟ್ ಅಧಿಸೂಚನೆಯನ್ನು ನೋಡಬೇಕು, ಕಂಪ್ಲೀಟ್ ಅಧಿಸೂಚನೆಯನ್ನು ನೋಡಬೇಕು. ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಗೊತ್ತಾಗುತ್ತೆ. ಅದಾದ ನಂತರ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಆ ವಿಡಿಯೋಸ್ನ ಎಲ್ಲ ಚೆಕ್ ಮಾಡಿ. ನಿಮ್ಮ ಮಂಡ್ಯ DCC ಬ್ಯಾಂಕಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಚಿಕ್ಕಮಗಳೂರು DCC ಬ್ಯಾಂಕಲ್ಲಿ, ಕೊಡಗಲ್ಲಿ ಎಷ್ಟು ಬಂದಿತ್ತು, ಎಲ್ಲ ಪ್ರತಿಯೊಂದೂ, ಬೆಂಗಳೂರು DCC ಬ್ಯಾಂಕಲ್ಲಿ ಎಷ್ಟು ಬಂದಿತ್ತು, ಮತ್ತು ನಿಮ್ಮ ಯಾವುದು ರಾಯಚೂರಲ್ಲಿ ಎಷ್ಟು ಬಂದಿತ್ತು, ಆಮೇಲೆ ಮತ್ತು ಇದು ನಿಮ್ಮ ಜಮಖಂಡಿ ಕಾಲಾಗಿತ್ತಲ್ಲ ಅದರಲ್ಲಿ ಎಷ್ಟು ಕ್ವಶನ್ಸ್ ಬಂದಿತ್ತು, ಎಲ್ಲವೂ ಇದ್ದಾವೆ, ಪ್ರತಿಯೊಂದು ಇದ್ದಾವೆ. ಅರ್ಥ ಆಯ್ತಲ್ಲ. ನಿಮ್ಮ DCC ಬ್ಯಾಂಕ್ ಅಂಡ್ KMF ಸಿಲೆಬಸ್ಸು ಸಿಮಿಲರ್ ಸಿಲೆಬಸ್ ಇರುತ್ತೆ. ಪಶುಪಾಲನೆ ಅಂಡ್ ಬ್ಯಾಂಕಿಂಗ್ 25 ಮಾರ್ಕ್ಸ್ ಸ್ಮಾಲ್ ಪೋರ್ಷನ್ ಬಿಟ್ಟರೆ ಇನ್ನು 175 ಮಾರ್ಕ್ಸ್ಗೆ ಸಿಮಿಲರ್ ಸಿಲೆಬಸ್ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥದ್ದು ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್. ಅರ್ಥ ಆಗುತ್ತಲ್ಲ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಸ್ನು ಚೆಕ್ ಮಾಡಬೇಕು. ಪ್ರತಿಯೊಂದು ವಿಡಿಯೋಸ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿದ ನಂತರ ನಿಮ್ಮ ಕಣ್ಣಿಗೆ ಕಾಣುತ್ತೆ, ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ ಯಾವ್ಯಾವ ನೋಟ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ. ಕೋಆಪರೇಟಿವಿಂದ ಎಲ್ಲ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಕನ್ನಡ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಬಂದಿದ್ದಾವೆ, GK ಎಷ್ಟು ಬಂದಿದೆ, ಇಂಗ್ಲೀಷು ಎಲ್ಲವೂ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ವಿಡಿಯೋಸಲ್ಲಿ ಇದ್ದಾವೆ. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ನೋಟ್ಸ್ ಅವಶ್ಯಕತೆ ಇದೆ ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅರ್ಥ ಆಗುತ್ತಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಪ್ರಿಂಟೆಡ್ ನೋಟ್ಸು, ರೆಕಾರ್ಡೆಡ್ ಕ್ಲಾಸಸ್ಸು ಲಭ್ಯ ಇರುತ್ತೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ಏನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಎಲ್ಲವನ್ನು ಕ್ಲಾಸಸ್ಸಲ್ಲಿ ಹೇಳ್ತೀನಿ. ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತೀವಿ. ನೋಟ್ಸು ಲಭ್ಯ ಇದೆ, ಕಂಪ್ಲೀಟ್ ನೋಟ್ಸ್ ಲಭ್ಯ ಇದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತಗೊಂಡು ಓದ್ರಪ್ಪ, ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಕಾಲಾಗಿರ್ತಕ್ಕಂಥದ್ದು ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. KMF ಅಲ್ಲಿ ಕಾಲಾಗಿರ್ತಕ್ಕಂಥದ್ದು ಎಲ್ಲಿ ಕಾಲಾಗಿದೆ, KMF ಅಲ್ಲಿ ಕಾಲಾಗಿದೆ. ಯಾವ KMF ಅಲ್ಲಿ ಕಾಲಾಗಿದೆ, ಪ್ರತಿ ಡಿಸ್ಟ್ರಿಕ್ಟಲ್ಲೂ KMF ಇರ್ತವೆ. ಈ ಸತಿ ಕಾಲಾಗಿರೋದು ಕಲಬುರ್ಗಿ, ಬೀದರ್, ಯಾದಗಿರಿ KMF ಅಲ್ಲಿ ಕಾಲಾಗಿದೆ. ಕ್ಲಿಯರ್? ಈಗ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಕಲಬುರ್ಗಿ, ಬೀದರ್, ಯಾದಗಿರಿ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ. ಹುಮನಾಬಾದು ಕಲಬುರ್ಗಿನಲ್ಲಿದೆ. ಇದರ ಮೇನ್ ಬ್ರಾಂಚ್ ಹೆಡ್ ಆಫೀಸ್ ಇರೋದು ಇಲ್ಲೇನೆ. ಸೊ ಇಲ್ಲಿ ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ. ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ? 50 ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. 50 ಪೋಸ್ಟ್ ಕಾಲ್ ಮಾಡಿದರೆ ಕರ್ನಾಟಕ ರಾಜ್ಯ ಸಹಕಾರ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥ ಅನುಮೋದನೆ ಇರತಕ್ಕಂಥದ್ದು ಸಹಕಾರ ಇಲಾಖೆಯಿಂದ ಅನುಮೋದನೆ ಆಗಿದೆ. ಸಹಕಾರ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥವು ಇವೆಲ್ಲ. ಅರ್ಥ ಆಗುತ್ತಲ್ಲ. ಇನ್ನು ಯಾವ್ಯಾವ ಪೋಸ್ಟು ಏನೇನು ಎಷ್ಟೆಷ್ಟು ಕಾಲಾಗಿದ್ದಾವೆ ಅಂತ ಕ್ಲಿಯರ್ ಆಗಿದೆ. ಇಲ್ಲಿ ಸಹಾಯಕ ವ್ಯವಸ್ಥಾಪಕರು ಎಷ್ಟು ಪೋಸ್ಟ್ ಇದೆ, ಯಾರಿಗಿದೆ, 371Jಗೆ ಎಷ್ಟಿದೆ, ಪ್ಲಸ್ ನಮ್ಮ RPC ನಿಮ್ಮ ರಾಜ್ಯ ಸ್ಥಳೀಯ ವೃಂದಕ್ಕೆ ಎಷ್ಟಿದೆ, ಎಲ್ಲವೂ ಡಿವಿಷನ್ ನೀಟಾಗಿ ಕೊಟ್ಟಿರ್ತಾರೆ. ಚೆಕ್ ಮಾಡ್ಕೊಳ್ಳಿ. ಸಹಾಯಕ ವ್ಯವಸ್ಥಾಪಕರು ಕಾಲಾಗಿದೆ, ಲೆಕ್ಕಾಧಿಕಾರಿ ಕಾಲಾಗಿದೆ, ತಾಂತ್ರಿಕ ಅಧಿಕಾರಿಗಳು ಕಾಲಾಗಿದ್ದಾವೆ. ನೆಕ್ಸ್ಟು ಹಿರಿಯ ಕೆಮಿಸ್ಟ್ ಕಾಲಾಗಿದೆ. ಆಮೇಲೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಲು ಇದಕ್ಕೆ ಸಂಬಂಧಪಟ್ಟಂಥ ಡೈರಿ ಸೂಪರ್ವೈಸರ್ಸ್ ಕಾಲಾಗಿದ್ದಾವೆ. ಇದರ ರೋಸ್ಟರ್ನ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತಿ ಆಗುತ್ತೆ. ರೋಸ್ಟರ್ ಕ್ಲಿಯರಾಗಿ ಕಾಣಿಸುತ್ತೆ. ಅಧಿಸೂಚನೆ ಓಪನ್ ಮಾಡಿದ್ರೆ ನಿಮಗೆ ರೋಸ್ಟರ್ ಕಣ್ಣೆದುರುಗಡೆನೆ ಕಾಣುತ್ತೆ. ಯಾವ್ಯಾವ ವೇಕೆನ್ಸಿ ಎಷ್ಟೆಷ್ಟಿದಾವೆ ಅಂತ ಚೆಕ್ ಮಾಡ್ಕೊಳ್ಳಿ. ವಿಸ್ತರಣಾಧಿಕಾರಿ ಕಾಲಾಗಿದೆ.
ಏನ್ ಕಾಲಾಗಿದೆ? ವಿಸ್ತರಣಾಧಿಕಾರಿ ಕಾಲಾಗಿದೆ. ಅರ್ಥ ಆಯ್ತಾ ಇದೆಯಲ್ಲ? ವಿಸ್ತರಣಾಧಿಕಾರಿ ಕಾಲಾಗಿದೆ. ಅದಾದ ನಂತರ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಕಾಲಾಗಿದೆ. ಚೆಕ್ ಮಾಡ್ಕೊಳ್ಳಿ. ಲೆಕ್ಕ ಸಹಾಯಕ ಕಾಲಾಗಿದೆ. ಇನ್ನ ಲೆಕ್ಕ ಸಹಾಯಕ ದರ್ಜೆ 3, ಮಾರುಕಟ್ಟೆ ಸಹಾಯಕ ದರ್ಜೆ 3 ಇದೆ. ಮಾರುಕಟ್ಟೆ ಸಹಾಯಕ ದರ್ಜೆ 3 ಆದ ನಂತರ ಕಿರಿಯ ಸಹಾಯಕರು, ಕಿರಿಯ ತಾಂತ್ರಿಕರು ಮತ್ತು ಕಿರಿಯ ತಾಂತ್ರಿಕರು ಇವು ಕಾಲಾಗಿದ್ದಾವೆ. ಇವಿಷ್ಟು ಕಾಲಾಗಿರ್ತಕ್ಕಂಥ ಪೋಸ್ಟ್ಗಳು. ಇನ್ನ ಇದರಲ್ಲಿ ಬ್ಯಾಕ್ಲಾಗ್ ಕಾಲಾಗಿದೆ. ಯಾರಾದ್ರೂ ಹಾಕೊಳ್ರಪ್ಪ. ಬ್ಯಾಕ್ಲಾಗ್ ಮಿಸ್ ಮಾಡ್ಕೊಬೇಡಿ. ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಿಸ್ ಮಾಡ್ಕೋಬೇಡಿ. ಹೈ ಲೆವೆಲ್ ಚಾನ್ಸಸ್ ಇರುತ್ತೆ. ಒಳ್ಳೆ ಚಾನ್ಸ್ ಸಿಕ್ಕಿದಾಗ ಮಿಸ್ ಮಾಡ್ಕೋಬೇಡಿ. ಸಹಾಯಕ ವ್ಯವಸ್ಥಾಪಕರು, ಉಗ್ರಾಣ ಅಧಿಕಾರಿ ಕಾಲಾಗಿದೆ. ಹಿರಿಯ ಕೆಮಿಸ್ಟ್ ಕಾಲಾಗಿದೆ. ಕಿರಿಯ ತಾಂತ್ರಿಕರು ಕಾಲಾಗಿದೆ. ಅರ್ಥ ಆಯ್ತಿದೆಯಲ್ಲ? ನೆಕ್ಸ್ಟ್ ಏನು ಇಂಪಾರ್ಟೆಂಟು? ಶೈಕ್ಷಣಿಕ ವಿದ್ಯಾರ್ಹತೆ ಯಾವ್ಯಾವುದಕ್ಕೆ ಏನೇನು ಅಂತ ನೀಟಾಗಿ ಕೊಟ್ಟಿರ್ತಾರೆ. ಯಾವ್ಯಾವುದಕ್ಕೆ ಪಶುವೈದ್ಯಾಧಿಕಾರಿಗಳಿಗೆ ಏನು ಓದಿರಬೇಕು ಅಂತ ಕೊಟ್ಟಿರ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ಗೆ, ವಿಸ್ತರಣಾಧಿಕಾರಿಗಳಿಗೆ ಯಾವ್ಯಾವುದಕ್ಕೆ ಏನೇನು ಎಲಿಜಿಬಿಲಿಟಿ ಅಂತ ಕೊಟ್ಟಿರ್ತಾರೆ. ಆ ಎಲಿಜಿಬಿಲಿಟಿನ ಚೆಕ್ ಮಾಡಬೇಕು. ನೀವೇ ನೋಟಿಫಿಕೇಶನ್ಸ್ನ ನೀವೇ ಓದಬೇಕು. ಅರ್ಥ ಆಗುತ್ತಲ್ಲ? ನೋಟಿಫಿಕೇಶನ್ಸ್ನ ಓದೋದನ್ನ ಕಲಿಬೇಕು. ಫಸ್ಟ್ ಕಲ್ತ್ಕೊಳ್ಳಿ, ಗೊತ್ತಾಗುತ್ತೆ ಏನೇನು ಎಲಿಜಿಬಲ್. ಪದವಿನ, ಪೋಸ್ಟ್ ಗ್ರಾಜುಯೇಷನ್ ಕೇಳಿದ್ದೀರಾ, SLCನ, PUCನ ಎಲ್ಲ ಹಾಕಿರ್ತಾರೆ. BCom ಮೇಲೆ ಯಾವ್ದಾದ್ರು ಕಾಲ್ ಮಾಡಿದ್ದಾರೆ, ಎಲ್ಲಾನು ಇರುತ್ತೆ. BSc ಮೇಲೆ ಕಾಲ್ ಆಗಿದೆಯಾ, BSc ಮೇಲೆ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಕಾಲ್ ಆಗಿದೆಯಾ, ಎಲ್ಲವೂ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಇನ್ನ ಇಲ್ಲೇ ಇದೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಅರ್ಜಿಯ ಶುಲ್ಕ 1000 ರೂಪೀಸ್ ಇಟ್ಟಿದ್ದಾರೆ. ಯಾವ್ದಾವುದಕ್ಕೆ? ಸಾಮಾನ್ಯ ವರ್ಗದವ್ರಿಗೆ 1000 ರೂಪೀಸ್ ಇಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇದು ಪರಿಶಿಷ್ಟ ಪಂಗಡ, SC ST ಅಂಡ್ ಕ್ಯಾಟಗರಿ 1ಗೆ, SC ST ಅಂಡ್ ಕ್ಯಾಟಗರಿ 1 ಅಂಡ್ ವಿಕಲಚೇತನಕ್ಕೆ 500 ರೂಪೀಸ್ ಇಟ್ಟಿದ್ದಾರೆ. ಇದನ್ನ ಚೆಕ್ ಮಾಡ್ಕೊಡ್ರಿ. ಇನ್ನ ಈ ನೋಟಿಫಿಕೇಶನ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲಪ್ಪ, HTTP/ ಇದಾವೆ. ವರ್ಚುವಲ್ ಆಫೀಸ್ ಕ್ರಿಪ್, ಇದನ್ನ ಒತ್ತಿದ್ರೆ ಓಪನ್ ಆಗ್ಬಿಡುತ್ತೆ. ಅಧಿಸೂಚನೆ ಓಪನ್ ಆಗ್ಬೇಕು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನೇ ಒತ್ತಬೇಕು. ಬೇರೆ ಇನ್ನೇನು ಮಾಡ್ಬಿಡ್ರಿ. ಗೂಗಲ್ಗೆ ಹೋಗ್ರಿ, ಗೂಗಲ್ ಓಪನ್ ಮಾಡ್ಕೊಳ್ರಿ. ಅರ್ಥ ಆಗ್ತಿದೆಯಲ್ಲ? ಗೂಗಲ್ಗೆ ಹೋಗ್ರಿ. ಗೂಗಲ್ ಅಲ್ಲಿ ಬಾಕ್ಸ್ ಬರುತ್ತಲ್ಲ, ಓಪನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇದನ್ನ ಹೊಡೆದ್ರೆ ಡೈರೆಕ್ಟ್ ಆಗಿ ಲಿಂಕ್ ಓಪನ್ ಆಗುತ್ತೆ. ಡೈರೆಕ್ಟ್ ಆಗಿ ಲಿಂಕ್ ಓಪನ್ ಆಗುತ್ತೆ. ಕ್ಲಿಯರ್ ಕಟ್ ಲಿಂಕ್ ಓಪನ್ ಆಗುತ್ತೆ. ಅದ್ ನೋಡ್ಕೊಳ್ರಿ. ನೆಕ್ಸ್ಟ್ ಏಜ್ ಲಿಮಿಟ್ SC ST ಅಂಡ್ SC ST ಪ್ಲಸ್ ಕ್ಯಾಟಗರಿ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸ್ಪ್ಲಿಟ್ ಅಪ್ ಇದಾವಪ್ಪ, ABC ಅಂತ ಸ್ಪ್ಲಿಟ್ ಅಪ್ ಇದಾವೆ. ಬಟ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. SC ಕ್ಯಾಸ್ಟ್ ಟೋಟಲ್, SC ಕ್ಯಾಸ್ಟ್ ಟೋಟಲ್, ST ಅಂಡ್ ಕ್ಯಾಟಗರಿ 1 45 ಇಯರ್ಸ್. ಇನ್ನು 2A 2B 3A 3B 43 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟು. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ಇಯರ್ಸ್. ಇಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ಆಯ್ತಾ? ನೆಕ್ಸ್ಟ್ ಇನ್ನು ಅರ್ಜಿ ಸಲ್ಲಿಸುವ ಆನ್ಲೈನ್ ಮುಖಾಂತರ ಇದು ಮಾಡಬೇಕು ಅಂತ ಹೇಳಿದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 29/5ರಿಂದ 27/6ವರೆಗೂ. 29/5ರಿಂದ ಪ್ರಾರಂಭ ಆಗುತ್ತಪ್ಪ. ಅಪ್ಲಿಕೇಶನ್ ಹಾಕಲಿಕ್ಕೆ 29/5ರಿಂದ ಪ್ರಾರಂಭ ಆದರೆ ಎಂಡ್ ಆಗೋ ಡೇಟು 27/6. ಎಂಡ್ ಆಗೋ ಡೇಟು 27/6 ಮುಗೀತು. ನೆಕ್ಸ್ಟ್ ಇನ್ನು ಸಿಲೆಬಸ್ ಬಂದರೆ ಹೇಳ್ತಾ ಹೋಗ್ತೀನಿ ನೋಡ್ರಿ. ಕನ್ನಡ 50 ಮಾರ್ಕ್ಸ್ಗೆ ಇರುತ್ತೆ. ನಮ್ಮಲ್ಲಿ ಕಂಪ್ಲೀಟ್ ನೋಟ್ಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಅದ್ಭುತವಾದಂಥ ನೋಟ್ಸು, ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು, ಶಾರ್ಟ್ಕಟ್ ಮೆಥಡ್ಸು ಎಲ್ಲವೂ ಇದೆ. ಈ ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತೆಲ್ಲ ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ಪ್ರೂಫ್ ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಎಲ್ಲ ಚೆಕ್ ಮಾಡಿಕೊಡ್ರಿ. ಇನ್ನು ಆಂಗ್ಲ ಭಾಷೆಗೆ 25 ಮಾರ್ಕ್ಸ್ ಇದೆ. ಇನ್ನು ಸಾಮಾನ್ಯ ಜ್ಞಾನಕ್ಕೆ 25 ಮಾರ್ಕ್ಸ್ ಇದೆ. ಸಾಮಾನ್ಯ ಜ್ಞಾನ GK ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ ಪ್ಲಸ್ ಕರೆಂಟ್ ಅಫೇರ್ಸ್, GK ಪ್ಲಸ್ ಕರೆಂಟ್ ಅಫೇರ್ಸ್ ಲಭ್ಯ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇರುತ್ತೆ. ಇನ್ನು ಕೋಆಪರೇಟಿವ್ ಸಂಬಂಧಪಟ್ಟಂಗೆ ಕೋಆಪರೇಟಿವ್ ಪ್ಲಸ್ ಕಂಪ್ಯೂಟರ್ ಅಂತ ಇದೆ. ಕಂಪ್ಯೂಟರ್ ಸೆಕ್ಷನ್ ಓದಬೇಕಾಗುತ್ತೆ. ಲೈಟಾಗಿ ಕಂಪ್ಯೂಟರ್ ಸೆಕ್ಷನ್ ಓದಬೇಕಾಗುತ್ತೆ. ಕೋಆಪರೇಟಿವ್ ನೋಟ್ಸ್ ಲಭ್ಯ ಇದೆ. ಕೋಆಪರೇಟಿವ್ ಇದಕ್ಕೆ ಓದಬೇಕಾಗಿರೋದು KMF ಪ್ಲಸ್ 1959 ಆ್ಯಕ್ಟ್. ಇದಿಷ್ಟು ಓದಲೇಬೇಕಾ? 100% ಓದಲೇಬೇಕಪ್ಪ. ಕೋಆಪರೇಟಿವ್ ಅಂತ ಬಂತು ಅಂದರೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕೋಆಪರೇಟಿವ್ ಸಹಕಾರ ಅಂತ ಬಂತು ಅಂದರೆ ಕೋಆಪರೇಟಿವ್ ಫುಲ್ ನೋಟ್ಸ್ ಓದಬೇಕು. ಅದ್ರ ಜೊತೆಯಲ್ಲಿ 1959 ಆ್ಯಕ್ಟ್ ಬೈಲಾ ಬರುತ್ತಲ್ಲ, ಇದನ್ನು ಓದಲೇಬೇಕು. ಇದನ್ನೆಲ್ಲೂ ಮೆನ್ಷನ್ ಮಾಡಿರೋದಿಲ್ಲ. 10 ಮಾರ್ಕ್ಸ್ ಪ್ರಕರಣಗಳು ಅಂತ ಬರ್ತವೆ. ಅದು ಇಲ್ಲೇ ಬರೋದು. ಬೈಲಾ ಅಂತ ಕರಿತೀವಿ. ಈ ಪ್ರಕರಣಗಳನ್ನು ಓದಲೇಬೇಕು. ಮಿನಿಮಮ್ 10 ಮಾರ್ಕ್ಸ್ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಕೋಆಪರೇಟಿವ್ 1959 ಆ್ಯಕ್ಟು ನಮ್ಮಲ್ಲಿ ಲಭ್ಯ ಇರತಕ್ಕಂಥದ್ದು 3000 ಕ್ವಶನ್ ಬ್ಯಾಂಕ್ ಲಭ್ಯ ಇದೆ. ಕಂಪ್ಲೀಟ್ 3000 ಪ್ಯಾಕ್ಡ್ ಕ್ವಶನ್ ಬ್ಯಾಂಕ್ ಲಭ್ಯ ಇದೆ. ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸ್ ಇದು. ಹೈ ಲೆವೆಲ್. ಅರ್ಥ ಆಗುತ್ತಲ್ಲ? ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ರೀಚ್ ಆಗಿದ್ದಾವೆ ಅಂತ ದಾಖಲೆ ಸಮೇತ ಇದೆ. ನಮ್ಮ ನೋಟ್ಸು
ಅಲ್ಲೇ ಕಾಣುತ್ತೆ, ನೋಟ್ಸ್ದೇ ಸ್ಕ್ರೀನ್ ಶಾಟ್ ಹಾಕಿದೀವಿ, ಅಲ್ಲೇ ಎದುರುಗಡೆನೆ ಕಾಣುತ್ತೆ ನಿಮ್ಗೆ, ಅರ್ಥ ಆಗುತ್ತಲ್ಲ. ಆ ಸ್ಕ್ರೀನ್ ಶಾಟ್ಸ್ ಅಲ್ಲೇ ನೋಟ್ಸ್ ಕಾಣುತ್ತಲ್ಲ, ಅಲ್ಲೇ ಚೆಕ್ ಮಾಡ್ಕೊಳ್ಳಿ. ಸ್ಯಾಂಪಲ್ ನೋಟ್ಸ್ ಯಾರಿಗಾರ ಬೇಕು ಅಂದ್ರೆ ಅಲ್ಲೇ ನಿಮ್ ಕಣ್ಣೆದುರುಗಡೆನೆ ಕಾಣುತ್ತೆ. ಕನ್ನಡದು ವಿತ್ ಪ್ರೂಫ್ ಹಾಕಿದೀವಿ, ಅರ್ಥ ಆಯ್ತಿದೆಯಲ್ಲ. ನೆಕ್ಸ್ಟ್ ಕೋಆಪರೇಟಿವ್ ವಿತ್ ಪ್ರೂಫ್ ಹಾಕಿದೀವಿ, ಭಾರತೀಯ ಸಂವಿಧಾನದ ವಿತ್ ಪ್ರೂಫ್ ಹಾಕಿದೀವಿ. ಇನ್ನ ಇದು ಪಶುಪಾಲನೆ ಇದ್ರದ್ದು ಇದೆ, ಇದ್ರದ್ದು ಕಂಪ್ಲೀಟ್ ನೋಟ್ಸ್ ಲಭ್ಯ ಇದೆ. ಪಶುಪಾಲನೆ ಇದಕ್ಕೆ ಸಂಬಂಧಪಟ್ಟಿದ್ದು KMF ಅಂಡ್ ಪಶುಪಾಲನೆ ಓದ್ಕೋಬೇಕು. KMF ಪ್ಲಸ್ ಪಶುಪಾಲನೆ ಓದ್ಕೊಂಡ್ರೆ ಈ 25 ಮಾರ್ಕ್ಸ್ ಕವರೇಜ್ ಆಗುತ್ತೆ, ಅರ್ಥ ಆಯ್ತಲ್ಲ. ಕಾನ್ಸ್ಟಿಟ್ಯೂಷನ್ ನಮ್ಮಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ 25ಕ್ಕೆ 25 ಬಂದಿದ್ದಾವೆ, ನಮ್ಮ ನೋಟ್ಸ್ ಇಂದ 25ಕ್ಕೆ 25 ಬಂದಿದ್ದಾವೆ. ಎಲ್ಲ ಚೆಕ್ ಮಾಡ್ಕೊಳ್ಳಿ, ಡೀಟೇಲ್ಸ್ ಎಲ್ಲಾನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಪ್ಲಸ್ ಈ ಎಕ್ಸಾಮ್ಗೆ ಇಂಟರ್ವ್ಯೂ ಇರುತ್ತೆ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇಂಟರ್ವ್ಯೂ ಇರುತ್ತೆ. ನೀವು ತೆಗೆದಂಥ ಮಾರ್ಕ್ಸ್ ಆಧಾರದಲ್ಲಿ ಹೈಯೆಸ್ಟ್ ಸ್ಕೋರಿಂದ ಇಡಿಸ್ಕೊಂಡ್ಬರ್ತಾರೆ. 1:5, ಒಂದು ಪೋಸ್ಟ್ಗೆ 5 ಜನಗಳನ್ನು ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? 15 ಮಾರ್ಕ್ಸ್ಗೆ ಇರುತ್ತೆ. ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? 15 ಮಾರ್ಕ್ಸ್ಗೆ ಇರುತ್ತೆ. ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ, ಇಂಟರ್ವ್ಯೂ ಫೇಸ್ ಮಾಡ್ಕೋತೀವಿ ಅಂತ ಯಾರಿದ್ದೀರಾ, ಅಪ್ಲಿಕೇಶನ್ ಹಾಕೊಳ್ಳಿ. ನೆಕ್ಸ್ಟ್, ಇನ್ನು ಯಾರಿಗಾದ್ರೂ ನೋಟ್ಸ್ ಅವಶ್ಯಕತೆ ಇದ್ರೆ ನನ್ನ ನಂಬರ್ ಇದೆಯಲ್ಲಪ್ಪ ಮುಂದೆಗಡೆ ಇರ್ತಕ್ಕಂಥ ನಂಬರ್ಗೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಒಂದು ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಸಾಕು. ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ನೋಟ್ಸ್ ಯಾವ್ದು ಬೇಕೋ ಅದು ಪರ್ಚೇಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಮ್ಯಾಕ್ಸಿಮಮ್ ಎಕ್ಸಾಮಿನೇಷನ್ಗೆ ಒಂದು 3 ತಿಂಗಳು ಗ್ಯಾಪ್ ಇರ್ಬೋದಪ್ಪ, ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ, ಎಲ್ಲವೂ ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ. ಇದು ಎಕ್ಸಾಮಿನೇಷನ್ ಯಾವಾಗಿರ್ಬೋದು, ಒಂದು 3 ತಿಂಗಳ ಗ್ಯಾಪ್ ಇರ್ಬೋದು. ಓದ್ಲಿಕ್ಕೆ ಎಷ್ಟು ದಿನ ಟೈಮ್ ಸಿಗುತ್ತೆ ಅಂದರೆ ಒಂದು 3 ತಿಂಗಳು ಗ್ಯಾಪ್ ಇರ್ಬೋದು, ಅಂದಾಜು 2.5 ಇಂದ 3 ತಿಂಗಳು ಗ್ಯಾಪ್ ಕೊಡ್ತಾರೆ. ಅಷ್ಟರೊಳಗಡೆ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ನೋಟ್ಸು ಅದ್ಭುತವಾಗಿದೆ, ಕೂತ್ಕೊಂಡು ಓದ್ಕೊಳ್ಳಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಷ್ಟೇ ಮೆಸೇಜಸ್ ಮಾಡಿ, ಅನ್ವಾಂಟೆಡ್ ಮೆಸೇಜಸ್ಸು ದಯವಿಟ್ಟು ಮಾಡಿಬಿಡಿ. ಸ್ಯಾಂಪಲ್ ನೋಟ್ಸ್ ಕೇಳ್ತೀರಾ, ಸ್ಯಾಂಪಲ್ ನೋಟ್ಸ್ ಹೇಳ್ತಾ ಇದ್ದೀನಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಎಂಟರ್ ಆದರೆ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಅಲ್ಲಿ ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ಪ್ರೂಫ್ ಅರ್ಥ ಆಗುತ್ತಲ್ಲ, ವಿತ್ ಪ್ರೂಫ್ ಅಂದರೆ ಅರ್ಥ ಆಗುತ್ತಲ್ಲ. ನಮ್ಮದೇ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅದೇ ಜಾಗದಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ನೋಟ್ಸ್ದೇ ಸ್ಕ್ರೀನ್ ಶಾಟ್ಸ್ ಹಾಕಿದ್ದೀವಿ. ಇದೇ ಜಾಗದಲ್ಲಿ ಬಂದಿದ್ದಾವೆ ಕ್ವಶನ್ಸ್ ಅಂತೇಳಿ ನೋಟ್ಸಿನ ಸ್ಕ್ರೀನ್ ಶಾಟ್ಸ್ನ ಅಪ್ಲೈ ಮಾಡಿ ಹಾಕಿದ್ದೀವಿ. ವಿತ್ ಪ್ರೂಫ್ ಯಾರೂ ಹಾಕೋದಿಲ್ಲ, ಇಷ್ಟಿಷ್ಟೇ ಕ್ವಶನ್ಸ್ ಬಂದಿದ್ದಾವೆ ಅಂತ ಹಾಕಿದ್ದೀವಿ. ಚೆಕ್ ಮಾಡ್ಕೊಳ್ಳಿ, ಎಲ್ಲ ಚೆಕ್ ಮಾಡಿಕೊಂಡು ನೋಟ್ಸ್ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಂಡು ಒಂದು ಕೆಲಸ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದು ಕಾಲಾಗಿರ್ತಕ್ಕಂಥದ್ದು KMF ಅಲ್ಲಿ ಒಳ್ಳೇದಾಗ್ಲಪ್ಪ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ರು ಮಾಡ್ಕೊಳ್ಳಿ. ಇಂಟರ್ವ್ಯೂ ಇರುತ್ತೆ, ನೀಟಾಗಿ ಅಟೆಂಡ್ ಮಾಡ್ಕೊಂಡು ಓದ್ಕೊಳ್ಳಿ. ಒಳ್ಳೇದಾಗ್ಲಮ್ಮ.